ರಾಘವ ತನ್ನ ಹೆಂಡತಿ ಸೀತಾ ಮತ್ತು ತನ್ನ ತಾಯಿ ಗೌರಿಯಮ್ಮ ಜೊತೆ ವಾಸಿಸುತ್ತಿದ್ದನು. ಅವನು ದಿನವಿಡೀ ಮಾರುಕಟ್ಟೆಗೆ ಹೋಗಿ ಮಡಕೆಗಳನ್ನು ಮಾರುತ್ತಿದ್ದನು. ಇದು ಅವನ ಪ್ರತಿನಿತ್ಯದ ಕಾಯಕವಾಗಿತ್ತು. ಈಗೋ ಸಾಕಾಗಿದೆ ರಾಘವ, ನಾನು ನಿನಗೆ ತುಂಬ ಸಮಯ ಕೊಟ್ಟಿದ್ದೇನೆ. ಈಗ ಇನ್ನಿಲ್ಲ. ನೀನು ನನ್ನಿಂದ ತೆಗೆದುಕೊಂಡ ಸಾಲವನ್ನು ಈಗಲೇ ತಿರುಗಿಕೊಡು, ಇಲ್ಲದಿದ್ರೆ ಈ ಮನೆಯನ್ನು ಖಾಲಿ ಮಾಡು. ನಾನು ಮೌನವಾಗಿದ್ದೇನೆ ಅಂತ ನೀನು ದುರುಪಯೋಗ ಮಾಡುತ್ತಿದೀಯಾ. 1 ವರ್ಷ ಆಗಿದೆ, ಆದ್ರೆ ನೀನು 1 ಕಂತನ್ನು ಕೊಡಿಲ್ಲ. ಹಣ ತೆಗೆದುಕೊಳ್ಳುವಾಗ ದೊಡ್ಡ ಮಾಟುಗಳನ್ನಾಡಿದ್ಯಲ್ಲ. ಹಿಂತಿರುಗಿಸಲು ಆಗೋದಿಲ್ಲ ಅಂತ ಗೊತ್ತಿದ್ರೆ ಹಣ ತೆಗೆದುಕೊಂಡೇ ಯಾಕೆ? ನಿನ್ನ ತಾಯಿಯ ಚಿಕಿತ್ಸೆಗೆ ಕರುಣೆ ತೋರಿಸಿ ಹಣ ಕೊಟ್ಟೆ, ಆದ್ರೆ ಈಗ ನೀನು ಎಷ್ಟು ನಕರ ಮಾಡ್ತಿದ್ದೀಯಾ? ದಯವಿಟ್ಟು ಮಾಲೀಕರೇ, ನಾನು ನನ್ನ ತಾಯಿ ಮತ್ತು ಹೆಂಡತಿಯನ್ನ ಕರೆದುಕೊಂಡು ಈಗ ಎಲ್ಲಿಗೆ ಹೋಗ್ಲಿ? ನಮ್ಮ ಬಳಿ ಈ ಮನೆ ಹೊರತು ಬೇರೆ ಏನೂ ಇಲ್ಲ. ನಾನು ನಿಮಗೆ ಮಾತು ಕೊಡುತ್ತೇನೆ, ಹೇಗಾದರೂ ಮುಂದಿನ ತಿಂಗಳಲ್ಲಿ ಕನಿಷ್ಠ 1 ಕಂತು ಕೊಡುತ್ತೇನೆ. ನೀನು ಹಲವಾರು ಮಾತು ಕೊಟ್ಟಿದೀಯಾ, ಆದ್ರೆ ಯಾವತ್ತೂ ನಿಭಾಯಿಸಲಿಲ್ಲ. ಈಗ ಹೊರಟು ಹೋಗು. ಒಂದು ಅವಕಾಶ ಕೊಡಿ ಮಾಲೀಕರೇ, ಈ ಬಾರಿ ನಿಜವಾಗಿಯೂ ಹಣ ಕೊಡ್ತೇನೆ. ನಮ್ಗೆ ಈ ಮನೆ ಬಿಟ್ಟು ಹೋಗಲು ಹೇಳ್ಬೇಡಿ. ಸರಿ, ಇದು ಕೊನೆಯ ಅವಕಾಶ. ಮುಂದಿನ ತಿಂಗಳು ಹಣ ಕೊಡದಿದ್ರೆ ನಿನ್ನನ್ನೂ ನಿನ್ನ ಕುಟುಂಬವನ್ನು ಹೊರಗೆ ತಳ್ಳಿ ಹಾಕುತ್ತೇನೆ. ರಾಘವ ಮತ್ತು ಅವನ ಕುಟುಂಬ ತುಂಬಾ ಚಿಂತೆಗೆ ಒಳಗಾಗುತ್ತಾರೆ. ಕೆಲ ದಿನಗಳು ಹೀಗೆ ಸಾಗುತ್ತವೆ. ಒಂದು ದಿನ ಗ್ರಾಮದಲ್ಲಿ ಭಾರೀ ಗಾಳಿ ಮಳೆ ಬರುತ್ತದೆ. ಎಲ್ಲೆಡೆ ಕತ್ತಲೆ. ಸೀತಾ, ಎಷ್ಟು ಜೋರಾಗಿ ಮಳೆ ಬರ್ತಿದೆ. ನಮ್ಮ ಕತ್ತೆ ಹೊರಗೆ ಕಟ್ಟಿದ್ದೇವೆ, ಅದು ಸಂಪೂರ್ಣ ನೆನೆದಿರಬಹುದು. ನಾನು ಹೋಗಿ ಅದನ್ನು ಒಳಗೆ ತರುತ್ತೇನೆ. ಜಾಗ್ರತೆಯಿಂದ ಹೋಗಿ, ಸುತ್ತಲೂ ಕತ್ತಲೆ ಇದೆ. ಹೌದು, ನೀನು ಚಿಂತಿಸಬೇಡ, ನಾನು ಜಾಗ್ರತೆಯಿಂದ ಹೋಗ್ತೇನೆ. ಮಳೆಯ ಕಾರಣ ಕತ್ತೆಯ ಹಗ್ಗ ಸಡಿಲವಾಗಿ ಅದು ಮನೆಯ ಹಿಂದಕ್ಕೆ ಹೋಗಿ ಅಡಗುತ್ತದೆ. ರಾಘವ ಕತ್ತಲಿನಲ್ಲಿ ಅದನ್ನು ಹುಡುಕುತ್ತಾನೆ. ಅಯ್ಯೋ ದೇವರೇ, ಕತ್ತೆ ಎಲ್ಲಿಗೋಯ್ತು? ನೀರಿನಲ್ಲಿ ಹರಿದು ಹೋಗಿದೆಯೋ ಅಥವಾ ಯಾವುದಾದರೂ ಕಾಡು ಪ್ರಾಣಿಗೆ ಸಿಕ್ಕಿದೆಯೋ? ನಾನು ಅದನ್ನು ಹುಡುಕಲೇಬೇಕು. ಅದು ಸಿಗುವ ತನಕ ನನಗೆ ನೆಮ್ಮದಿಯಿಲ್ಲ. ಅದೇ ಸಮಯದಲ್ಲಿ ಒಂದು ಸಿಂಹ ಮಳೆಯಿಂದ ತಪ್ಪಿಸಿಕೊಳ್ಳಲು ಗೋಡಿಯ ಹಿಂದೆ ಅಡಗಿ ಕುಳಿತಿರುತ್ತದೆ. ರಾಘವ ಅದನ್ನು ತನ್ನ ಕತ್ತೆ ಎಂದು ಭಾವಿಸುತ್ತಾನೆ. ಓಯ್ ಕತ್ತಿಯ, ಇಲ್ಲಿ ಅಡಗಿ ಕುಳಿತೀಯ? ನಿನಗೆ ಬುದ್ಧಿ ಇಲ್ಲವೇ? ನಾನು ಮಳೆಯಲ್ಲಿ ನೆನೆದು ನಿನ್ನನ್ನು ಹುಡುಕುತ್ತಿದ್ದೇನೆ. ನಿನ್ನ ಬಗ್ಗೆ ಎಷ್ಟು ಕಾಳಜಿ ಪಡುತ್ತಿದ್ದೆ ಗೊತ್ತಾ? ಇಲ್ಲಿ ಸೌಕರ್ಯವಾಗಿ ಕುಳಿತೀಯ. ಈಗ ತೋರಿಸುತ್ತೇನೆ. ರಾಘವ ಕೋಪದಲ್ಲಿ ಸಿಂಹದ ಬೆನ್ನಿಗೆ 2-3 ಹೊಡೆತಗಳನ್ನು ಕೊಡುತ್ತಾನೆ. ಇವನು ಯಾರು? ನನ್ನ ಬಳಿ ಬಂದು ನನ್ನನ್ನೇ ಹೊಡೆಯುತ್ತಾನೆ. ಇವನಲ್ಲಿ ಖಂಡಿತವಾಗಿ ಯಾವುದೋ ಶಕ್ತಿ ಇದೆ. ಜನರು ನನ್ನನ್ನು ದೂರದಿಂದ ನೋಡಿದರೆ ಓಡುತ್ತಾರೆ, ಆದರೆ ಇವನು ನನ್ನನ್ನು ಬೈದು ಹೊಡೆಯುತ್ತಿದ್ದಾನೆ. ಇವನು ಸಾಮಾನ್ಯ ಮನುಷ್ಯ ಅಲ್ಲ. ಓಯ್, ನಿನಗೆ ಹಗ್ಗ ಕತ್ತರಿಸಿ ಓಡೋ ಧೈರ್ಯ ಹೇಗೆ ಬಂತು? ನಿನ್ನನ್ನು ಚಿಕ್ಕದಾಗಿದ್ದಾಗ ನಾನು ಎಷ್ಟು ಸಾಕಿದ್ದೆ ಗೊತ್ತಾ? ಎಷ್ಟು ತಿನ್ನಿಸಿದ್ದೆ? ಇಷ್ಟು ದೊಡ್ಡದಾಗಿ ಮಾಡಿದ್ಮೇಲೆ ನನ್ನನ್ನೇ ಬಿಟ್ಟು ಓಡಿ ಹೋಗ್ತೀಯಾ? ನಾನು ನಿನ್ನನ್ನು ಹುಚ್ಚನಾಗೆ ಎಲ್ಲೆಲ್ಲೋ ಹುಡುಕ್ತಿದ್ದೆ. ಮುಂದೆ ಮತ್ತೆ ಹೀಗೆ ಮಾಡಿದರೆ ನಿನಗೆ ಜೀವನದಲ್ಲಿ ಮರೆಯಲಾಗದ ಪಾಠ ಕಲಿಸುತ್ತೇನೆ. ನಿಶ್ಶಬ್ದವಾಗಿ ಹೊರಗೆ ಬಾ, ನನ್ನ ಜೊತೆ ಬಾ. ಇನ್ನು ಓಡೋ ಪ್ರಯತ್ನ ಮಾಡಿದರೆ ನಿನಗೆ ಒಳ್ಳೆಯದಾಗೋದಿಲ್ಲ. ಈ ಮನುಷ್ಯ ನನ್ನ ಮೇಲೆ ಇಷ್ಟು ಕೋಪದಿಂದ ಏಕೆ ಕೂಗ್ತಿದ್ದಾನೆ? ನಾನು ಇದಕ್ಕೆ ಏನ್ ಮಾಡಿದ್ದೇನೆ? ಇವನು ನನಗೆ ಸ್ವಲ್ಪ ಕೂಡ ಭಯಪಡುವುದಿಲ್ಲ. ಇವನ ಮಾತಿನಲ್ಲಿ ತುಂಬಾ ಕೋಪ ಇದೆ. ನಾನು ಇವನ ಜೊತೆ ಶಾಂತವಾಗಿ ಹೋಗ್ಬೇಕು, ಇಲ್ಲದಿದ್ದರೆ ಇವನೇ ನನ್ನನ್ನು ಕೊಲ್ಲಬಹುದು. ಖಂಡಿತವಾಗಿ ಇವನ ಬಳಿ ಯಾವುದೋ ದೈವಿಕ ಶಕ್ತಿ ಇದೆ. ನಾನು ಇವನಿಗೆ ಹಾನಿ ಮಾಡುವ ಬಗ್ಗೆ ಯೋಚಿಸಲೇಬೇಡ. ಒಂದು ಕೆಲಸ ಮಾಡ್ತೇನೆ, ಈಗೀಗೆ ಇವನ ಜೊತೆ ಹೋಗ್ತೇನೆ. ಅವಕಾಶ ಸಿಕ್ಕಾಗ ಓಡಿ ಹೋಗ್ತೇನೆ. ನಾಳೆಯಿಂದ ನಿನ್ನನ್ನು ಇಷ್ಟು ದಪ್ಪ ಹಗ್ಗದಿಂದ ಕಟ್ಟಿಬಿಡುತ್ತೇನೆ. ನೀನು ಓಡಲೂ ಆಗೋದಿಲ್ಲ. ಇನ್ನೂ ಓಡೋ ಪ್ರಯತ್ನ ಮಾಡಿದ್ರೆ ನಿನ್ನ ಊಟದಲ್ಲಿ ಕಹಿ ಬೇವು ಎಲೆಗಳನ್ನು ಹಾಕಿ ತಿನ್ನಿಸ್ತೇನೆ. ಅರ್ಥ ಆಯ್ತಾ? ಇದನ್ನು ಕೇಳಿ ಸಿಂಹ ತುಂಬಾ ಭಯಪಡುತ್ತದೆ. ಇವನು ತುಂಬಾ ಅಪಾಯಕಾರಿ ಮನುಷ್ಯ. ನನಗೆ ವಿಷ ತಿನ್ನಿಸುತ್ತೇನೆ ಅಂತ ಹೇಳುತ್ತಿದ್ದಾನೆ. ದೇವರೇ, ನನಗೆ ಈ ಮನುಷ್ಯನಿಂದ ರಕ್ಷಣೆ ಕೊಡು. ಮರೆ ನಿಂತು ಹೋಗುತ್ತದೆ. ರಾಘವ ಸಿಂಹವನ್ನು ಮನೆಯ ಹೊರಗೆ ಒಂದು ಮರಕ್ಕೆ ಕಟ್ಟಿಬಿಡುತ್ತಾನೆ. ಇಲ್ಲಿ ಶಾಂತವಾಗಿ ಇರು, ಓಡೋ ಪ್ರಯತ್ನ ಮಾಡಬೇಡ. ಇಲ್ಲದಿದ್ರೆ ನನ್ನಿಗಿಂತ ಕೆಟ್ಟವನು ಯಾರೂ ಇರೋದಿಲ್ಲ. ನಾನೀಗ ನಿದ್ರೆ ಮಾಡ್ತೇನೆ. ಹೀಗೆ ಹೇಳಿ ರಾಘವ ಮನೆಯೊಳಗೆ ಹೋಗಿ ಮಲಗುತ್ತಾನೆ. ಏನು ಮಾಡ್ಲಿ? ಹಗ್ಗವನ್ನು ಕಿತ್ತು ಓಡಿ ಹೋಗಲೇನಾ? ಇದೇ ಒಳ್ಳೆಯ ಅವಕಾಶ. ಇಲ್ಲ, ಅವನು ನನಗೆ ಬೆದರಿಕೆ ಹಾಕಿದ್ದಾನೆ. ನಾನು ಓಡಿದರೆ ಹಿಡಿದರೆ ವಿಷ ಕೊಡುತ್ತಾನೆ.
ಒಂದು ಕೆಲಸ ಮಾಡುತ್ತೇನೆ. ಈಗ ಓಡೋ ಯೋಚನೆ ಬಿಡುತ್ತೇನೆ. ಬೆಳಗ್ಗೆ ತನಕ ಕಾಯುತ್ತೇನೆ. ರಾಘವ ಮನೆಯೊಳಗೆ ಹೋಗುತ್ತಿದ್ದಂತೆ ಏನಾಯ್ತು? ನಮ್ಮ ಕತ್ತೆ ಸಿಕ್ಕಿತಾ? ಹೌದು ಸೀತಾ, ಸಿಕ್ಕಿತು. ಆ ನಿಷ್ಪ್ರಯೋಜಕ ಹಳ್ಳಿಯ ಹೊರಗೆ ಒಂದು ಗುಡಿಸಲನಲ್ಲಿ ಆರಾಮವಾಗಿ ಮಲಗಿತ್ತು. ನಾನು ಅದಕ್ಕೆ ಚೆನ್ನಾಗಿ ಬುದ್ಧಿ ಹೇಳಿದ್ದೇನೆ. ಈಗ ಅದನ್ನು ಬಿಗಿಯಾಗಿ ಕಟ್ಟಿದ್ದೇನೆ. ಇನ್ನೂ ಓಡೋದಿಲ್ಲ. ಸರಿ, ಒಳ್ಳೆಯದಾಗಿದೆ. ಈಗ ನೀವು ಮಲಗಿ. ತುಂಬಾ ರಾತ್ರಿ ಆಯ್ತು. ಮುಂದಿನ ದಿನ ಬೆಳಿಗ್ಗೆ ಹಾಲಗಾರ ಅಯ್ಯೋ ಅಯ್ಯೋ, ಅವನು ಭಯದಿಂದ ಓಡಿ ಹೋಗಿ ಹಳ್ಳಿಯ ಜನರನ್ನು ಕರೆತರುತ್ತಾನೆ. ನೋಡಿ ನೋಡಿ, ರಾಘವ ಎಷ್ಟು ಧೈರ್ಯವಂತನು, ಸಿಂಹವನ್ನೇ ಕಟ್ಟಿಹಾಕಿದ್ದಾನೆ. ಸತ್ಯವಾಗಿಯೂ ಇವನು ಸಾಮಾನ್ಯ ಮನುಷ್ಯ ಅಲ್ಲ. ನಾವು ಹತ್ತಿರ ಹೋಗಲು ಕೂಡ ಹೆದರುತ್ತಿದ್ದೇವೆ. ಶಬ್ದ ಕೇಳಿ ರಾಘವ ಮತ್ತು ಸೀತಾ ಎದ್ದುಕೊಂಡು ಹೊರಗೆ ಬರುತ್ತಾರೆ. ನೀವೆಲ್ರೂ ಬೆಳಿಗ್ಗೆ ಬೆಳಿಗ್ಗೆ ನನ್ನ ಮನೆ ಮುಂದೆ ಏಕೆ ಸೇರಿದ್ದೀರಿ? ಏನಾಯ್ತು? ನೀನು ಸಿಂಹವನ್ನು ಕತ್ತೆಯಂತೆ ಕಟ್ಟಿಹಾಕಿದ್ದೀಯಾ? ಇದನ್ನು ಕೇಳಿ ರಾಘವ ಬೆಚ್ಚಿ ಬೀಳುತ್ತಾನೆ. ಹಿಂದು ಮುಂದೆ ನೋಡಿದಾಗ ನಿಜವಾಗಿಯೂ ಸಿಂಹ ಕಟ್ಟಲ್ಪಟ್ಟಿರುತ್ತದೆ. ಅಯ್ಯೋ, ಇದು ನಿಜವಾಗಿಯೂ ಸಿಂಹ. ಅಂದ್ರೆ ನಿನ್ನೆ ರಾತ್ರಿ ನಾನು ಇದನ್ನೇ ಕತ್ತೆ ಎಂದುಕೊಂಡಿದ್ದೇನಾ? ದೇವರೇ, ನಿನ್ನೆ ರಾತ್ರಿ ನಾನಿದನ್ನು ಬೈದಿದ್ದೇನೆ, ಹೊಡೆದಿದ್ದೇನೆ ಕೂಡ. ಇದು ನನ್ನ ಮೇಲೆ ದಾಳಿ ಮಾಡಿದ್ದರೆ ನಾನು ಇಂದು ಬದುಕಿರುತ್ತಿರಲಿಲ್ಲ. ನಿನಗೆ ಧನ್ಯವಾದಗಳು ದೇವರೇ, ನನ್ನನ್ನು ಉಳಿಸಿದಕ್ಕೆ. ನಾನು ಎಷ್ಟು ಮೂರ್ಖ. ಗ್ರಾಮದ ಜನರೆಲ್ಲ ರಾಘವನನ್ನು ಹೊಗಳುತ್ತಾರೆ. ಆದರೆ ರಾಘವ ಏನು ಹೇಳಬೇಕು ಎಂದು ಗೊಂದಲದಲ್ಲಿ ಬೀಳುತ್ತಾನೆ. ನಾನು ಸತ್ಯ ಹೇಳ್ಬೇಕಾ ಇಲ್ಲವೇ ಮೌನವಾಗಿರ್ಬೇಕಾ? ಸತ್ಯ ಹೇಳಿದ್ರೆ ಎಲ್ಲರೂ ನನ್ನನ್ನು ಮೂರ್ಖ ಅಂತ ಹೇಳ್ತಾರೆ. ಇಲ್ಲ, ಈಗಿಗೆ ಮೌನವಾಗಿರುವುದೇ ಉತ್ತಮ. ನೀವು ಇಷ್ಟು ದೊಡ್ಡ ಕೆಲಸ ಮಾಡಿದ್ದೀರಾ? ಅದು ಹೇಗೆ ಸಾಧ್ಯ ಆಯಿತು? ನೀನು ನನಗೆ ಚೆನ್ನಾಗಿ ಗೊತ್ತು. ನಿಮಗೆ ರಾತ್ರಿ ಬೆಕ್ಕು ಕಾಣಿಸಿಕೊಂಡರೂ ನೀವು ಅಷ್ಟು ಹೆದರುತ್ತೀರಿ. ಆಗ ನೀವು ಈ ಸಿಂಹವನ್ನು ಹೇಗೆ ಹಿಡಿದಿರಿ? ಅಯ್ಯೋ ಸೀತಾ, ನೀನು ಯೋಚಿಸುತ್ತಿರುವ ಹಾಗೆ ಏನೂ ಇಲ್ಲ. ನಿನಗೆ ಗೊತ್ತಲ್ಲ ನಾನು ಎಷ್ಟು ಭಯಪಡುವವನು. ನಾನು ನನ್ನ ಕತ್ತೆಯನ್ನು ಹುಡುಕುತ್ತಿದ್ದೆ. ಕತ್ತಲೆಯಲ್ಲಿ ಏನೂ ಕಾಣಿಸಲಿಲ್ಲ. ಕೇವಲ ಇದರ ನೆರಳು ಮಾತ್ರ ಕಾಣಿಸಿತು. ಅದು ನಮ್ಮ ಕತ್ತೆ ಅಂತಕೊಂಡು ಮನೆಗೆ ಕರೆತಂದೆ. ಅಷ್ಟೇ ಅಲ್ಲ, ನಾನು ಇದಕ್ಕೆ 2-3 ಹೊಡೆತ ಕೂಡ ಕೊಟ್ಟೆ. ಅದು ನನ್ನ ಬಗ್ಗೆ ಏನು ಯೋಚಿಸುತ್ತಿದೆಯೋ ಗೊತ್ತಿಲ್ಲ. ದೇವರ ದಯೆಯಿಂದ ನಾನು ಉಳಿದಿದ್ದೇನೆ. ಇಲ್ಲದಿದ್ದರೆ ನಾನು ಇವತ್ತು ಬದುಕಿರುತ್ತಿರಲಿಲ್ಲ. ಅಯ್ಯೋ ದೇವರೇ, ನೀವ್ ಎಷ್ಟು ದೊಡ್ಡ ಮೂರ್ಖರು! ನಿಮ್ಗೆ ಕತ್ತೆ ಮತ್ತು ಸಿಂಹದ ಮಧ್ಯೆ ವ್ಯತ್ಯಾಸವೂ ಗೊತ್ತಾಗಲಿಲ್ಲವೇ? ನಿಜವಾಗಿಯೂ ದೇವರು ನಿಮ್ಮನ್ನು ಉಳಿಸಿದ್ದಾನೆ. ಇಲ್ಲದಿದ್ದರೆ ಈಗ ನೀವು ನರಕದಲ್ಲಿರುತ್ತಿದ್ದಿರಿ. ಮತ್ತೆ ನೀವು ಜನರ ಮುಂದೆ ಇಷ್ಟು ಹೆಮ್ಮೆಪಟ್ಟು ಏಕೆ ಮಾತನಾಡಿದಿರಿ? ಸತ್ಯವನ್ನು ಹೇಳಲಿಲ್ಲ. ಸೀತಾ, ನಾನು ಸತ್ಯ ಹೇಳಿದಿದ್ದರೆ ಎಲ್ಲರೂ ನನ್ನ ಮೇಲೆ ನಗುತ್ತಿದ್ದರು. ನಾನು ಯಾರಿಗೂ ಮುಖ ತೋರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅದಕ್ಕಾಗಿ ನಾನು ಏನೂ ಹೇಳಲಿಲ್ಲ. ಸರಿ, ಆದ್ರೆ ಈಗ ಈ ಸಿಂಹದ ಬಗ್ಗೆ ಏನ್ ಮಾಡೋಣ? ಇದನ್ನು ಕಾಡಿಗೆ ಹೇಗೆ ಬಿಡುವುದು? ಇಲ್ಲಿ ಇರುವುದು ಅಪಾಯಕರ. ನನಗೂ ಗೊತ್ತಿಲ್ಲ ಸೀತಾ. ನಾನು ಅದರ ಹತ್ತಿರ ಹೋಗುವುದಕ್ಕೂ ಹೆದರುತ್ತಿದ್ದೇನೆ. ಇವರಿಬ್ಬರು ಮಾತನಾಡುತ್ತಿರುವಾಗಲೇ ಜಮೀನ್ದಾರ್ ಧರ್ಮರಾಜ ಅಲ್ಲಿ ಬರುತ್ತಾನೆ. ಏ ರಾಘವ, ಹೇಗಿದ್ಯಾ? ಅಯ್ಯೋ ಜಮೀನ್ದಾರೆ, ದಯವಿಟ್ಟು ನಮಗೆ ಈ ಮನೆಯಿಂದ ಹೊರಹಾಕಬೇಡಿ. ನಾನು ನಿಮ್ಮ ಹಣವನ್ನ ಬೇಗನೆ ತಿರುಗಿ ಕೊಡುತ್ತೇನೆ. ಅಯ್ಯೋ ರಾಘವ ಮಗ, ನಾನ್ ನಿನ್ನನ್ನು ಹೊರಹಾಕಲು ಬಂದಿಲ್ಲ, ನಿನ್ನ ವಿಚಾರ ಕೇಳಲು ಬಂದಿದ್ದೇನೆ. ನಿನ್ನ ತಾಯಿಯ ಆರೋಗ್ಯ ಈಗ ಹೇಗಿದೆ? ಚೆನ್ನಾಗಿದೆಯಾ? ನಿನ್ನೆ ರಾತ್ರಿ ನಡೆದ ವಿಷಯವನ್ನು ಕೇಳಿದ್ದೇನೆ. ನಿಜವಾಗಿಯೂ ನೀನು ಬಹಳ ಧೈರ್ಯವಂತನು. ಹಣದ ಬಗ್ಗೆ ಹೆಚ್ಚು ಯೋಚಿಸ್ಬೇಡ. ನಾನು ಆ ದಿನ ಕೋಪದಲ್ಲಿ ಏನೇನೋ ಮಾತನಾಡಿದೆ, ಅದಕ್ಕಾಗಿ ಕ್ಷಮಿಸು. ನಿನ್ನ ಮನಸ್ಸಿನಲ್ಲಿ ನನ್ನ ಮೇಲೆ ಕೋಪ ಇಟ್ಕೊಳ್ಬೇಡ. ನಾನು ಹೃದಯದಿಂದ ಕೆಟ್ಟವನು ಅಲ್ಲ. ಹಣದ ವಿಷಯ ಏನು, ಇಂದು ಇದೆ, ನಾಳೆ ಇಲ್ಲ. ನಿನಗೆ ಯಾವಾಗ ಸಾಧ್ಯವಾಗುತ್ತದೋ ಆಗ ಕೊಡು. ಆಗಲಿಲ್ಲ ಅಂದ್ರೂ ಸಮಸ್ಯೆ ಇಲ್ಲ. ಇದನ್ನು ಕೇಳಿ ರಾಘವ ಅಚ್ಚರಿಗೊಳ್ಳುತ್ತಾನೆ. ಇದು ಏನು? ಸೂರ್ಯ ಪಶ್ಚಿಮದಿಂದ ಉದಯಿಸಿದ್ದಾನಾ? ಈ ಜಮೀನ್ದಾರ್ ಇಷ್ಟು ಬದಲಾಗಿದೆ ಹೇಗೆ? ನಿನ್ನೆ ತನಕ ನಮ್ಮ ಮೇಲೆ ಕೂಗ್ತಿದ್ದವನು ಇಂದು ಇಷ್ಟು ಮೃದುವಾಗಿದ್ದಾನೆ. ಆಹಾ, ಈಗ ಅರ್ಥ ಆಯಿತು. ಇದು ಎಲ್ಲವೂ ನಾನು ಸಿಂಹವನ್ನು ಹಿಡಿದದ್ರಿಂದ. ಎಲ್ಲರೂ ನನ್ನಿಂದ ಭಯಪಡ್ತಿದ್ದಾರೆ, ಈ ಜಮೀನ್ದಾರ್ ಕೂಡ. ಇದು ತುಂಬಾ ಒಳ್ಳೆಯದಾಗಿದೆ. ಇಲ್ಲ ಸರ್, ನಾನು ನಿಮ್ಮ ಹಣವನ್ನು ಬೇಗನೆ ತಿರುಗಿ ಕೊಡುತ್ತೇನೆ. ಇಲ್ಲ ಮಗ, ನಿನ್ನ ತಾಯಿ ಅಸ್ವಸ್ಥಳಿದ್ದಾರೆ. ಅವರ ಚಿಕಿತ್ಸೆಗೆ ಹಣ ಬೇಕು. ಆತುರ ಪಡಬೇಡ. ನಿನಗೆ ಯಾವಾಗ ಸಾಧ್ಯವಾಗುತ್ತದೋ ಆಗ ಕೊಡು. ನನಗೆ ಬೇಡ. ನಿನಗೆ ಯಾವಾಗಲಾದರೂ ಏನಾದರೂ ಬೇಕಾದರೆ ನನ್ನನ್ನು ಕೇಳಲು ಹಿಂಜರಿಬೇಡ. ಸರಿ ಮಗ, ನಾನು ಹೋಗ್ತೇನೆ. ಅವನು ಅಲ್ಲಿನಿಂದ ಹೊರಟು ಹೋಗುತ್ತಾನೆ. ನೋಡಿದೀಯಾ ಸೀತಾ?
ಇದು ಎಲ್ಲವೂ ಆ ಸಿಂಹದ ಕಾರಣ. ಆ ದಿನ ನಮ್ಮನ್ನು ಬೆದರಿಸಿದ್ದ ಜಮೀನ್ದಾರ್ ಇಂದು ಸಂಪೂರ್ಣ ಬದಲಾಗಿದ್ದಾನೆ. ನೀನು ಹೇಳುತ್ತಿದ್ದೀಯಲ್ಲ ಸತ್ಯ ಹೇಳುವಂತ, ಹೇಳಿದ್ದರೆ ಇವನು ನಮ್ಮನ್ನು ಇಲ್ಲಿ ಇರಲು ಬಿಡುತ್ತಿರಲಿಲ್ಲ. ಹೌದು, ನೀವು ಸರಿಯೇ ಹೇಳ್ತಿದ್ದೀರಿ. ಸತ್ಯ ಗೊತ್ತಾದ್ರೆ ಈ ಜಮೀನ್ದಾರ್ ನಮ್ಮನ್ನ ತಕ್ಷಣ ಹೊರಹಾಕ್ತಾನೆ. ಈಗ ನಿಮ್ಮನ್ನ ಮೆಚ್ಚಿಸ್ತಿದ್ದಾನೆ, ಆದ್ರೆ ಕ್ಷಣದಲ್ಲೇ ಬದಲಾಗಬಹುದು. ಸರಿ, ನಾವು ಯಾರಿಗೂ ಸತ್ಯ ಹೇಳೋದಿಲ್ಲ. ಈ ವಿಷಯ ರಾಜನ ಕಿವಿಗೆ ತಲುಪುತ್ತದೆ. ಮಂತ್ರಿಯೇ, ಆ ಮನುಷ್ಯನು ನಿಜವಾಗಿಯೂ ಇಷ್ಟು ಧೈರ್ಯಶಾಲಿಯಾಗಿದ್ದರೆ ಅವನನ್ನು ತಕ್ಷಣ ನಮ್ಮ ಮುಂದೆ ಕರೆತನ್ನಿರಿ. ನಮಗೆ ಅವನ ಅಗತ್ಯವಿದೆ. ಪಕ್ಕದ ರಾಜ್ಯದ ರಾಜನು ನಮ್ಮನ್ನು ಯುದ್ಧಕ್ಕೆ ಸವಾಲು ಹಾಕಿದ್ದಾನೆ. ಈ ಯುದ್ಧವನ್ನು ಗೆಲ್ಲಲು ಇಂತಹ ಧೈರ್ಯವಂತನೂ ಬೇಕು. ಅವನನ್ನು ಕೂಡಲೇ ಕರೆತನ್ನಿರಿ. ಸೈನಿಕರು ರಾಘವನ ಮನೆಗೆ ಹೋಗಿ ಅವನನ್ನು ರಾಜನ ಬಳಿಗೆ ಕರೆತರುತ್ತಾರೆ. ಮಹಾರಾಜರಿಗೆ ಜಯವಾಗಲಿ. ನನಗೆ ಇಲ್ಲಿ ಏಕೆ ಕರೆಸಿದ್ದೀರಿ? ನಾನೇನಾದರೂ ತಪ್ಪು ಮಾಡಿದ್ದೇನಾ? ಇಲ್ಲ ರಾಘವ, ನೀನು ಯಾವುದೇ ತಪ್ಪು ಮಾಡಿಲ್ಲ. ನಾವು ನಿನ್ನ ಸಾಹಸಗಳ ಬಗ್ಗೆ ಕೇಳಿದ್ದೇವೆ. ನಾವು ನಿನ್ನಿಂದ ತುಂಬಾ ಪ್ರಭಾವಿತರಾಗಿದ್ದೇವೆ. ನೀನು ತುಂಬಾ ಧೈರ್ಯಶಾಲಿ. ನಿನ್ನ ಧೈರ್ಯಕ್ಕೆ ಬಹುಮಾನವಾಡಿ ನಿನಗೆ 1000 ಚಿನ್ನದ ನಾಣ್ಯಗಳನ್ನು ಕೊಡುತ್ತೇವೆ. ಆ ಸಿಂಹವನ್ನು ಈಗ ಪಂಜರದಲ್ಲಿ ಹಾಕಿಸುತ್ತೇವೆ. 1,000 ಚಿನ್ನದ ನಾಣ್ಯಗಳ ವಿಷಯ ಕೇಳಿ ರಾಘವ ಸಂತೋಷದಿಂದ ತೇಲುತ್ತಾನೆ. ಮಹಾರಾಜ, ನಿಜವೇನಾ? ನನಗೆ ನಂಬಿಕೆ ಬರುತ್ತಿಲ್ಲ. ನಾನು ತುಂಬಾ ಬಡವನು. ಇಷ್ಟು ನಾಣ್ಯಗಳನ್ನು ಕನಸಲ್ಲೂ ನೋಡಿಲ್ಲ. ಇದು ಕನಸು ಅಲ್ಲ ರಾಘವ, ನಿಜ. ನಾನು ನಿನಗೆ ಈ ಬಹುಮಾನ ಕೊಡುತ್ತಿದ್ದೇನೆ. ನಿನ್ನೆ ತೋರಿಸಿದ ಧೈರ್ಯವನ್ನು ಈಗ ರಾಜ್ಯಕ್ಕಾಗಿ ತೋರಿಸಬೇಕು. ಪಕ್ಕದ ರಾಜ್ಯ ಯುದ್ಧಕ್ಕೆ ಸವಾಲು ಹಾಕಿದೆ. ಈ ಯುದ್ಧದ ನಾಯಕತ್ವವನ್ನು ನೀನು ವಹಿಸಬೇಕು. ನಿನ್ನನ್ನು ನಮ್ಮ ಸೇನೆಯ ಸೇನಾಪತಿಯಾಗಿ ನೇಮಕ ಮಾಡುತ್ತೇವೆ. ಇದನ್ನು ಕೇಳಿ ರಾಘವನ ಸಂತೋಷ ದುಃಖವಾಗುತ್ತದೆ. ಅಯ್ಯೋ, ಇದು ಯಾವ ಸಂಕಷ್ಟ! ನನಗೆ ಯುದ್ಧದ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ಯಾವತ್ತೂ ಒಂದು ಇರುವೆಯನ್ನು ಕೊಲ್ಲಿಲ್ಲ. ನಾನು ಹೇಗೆ ಯುದ್ಧ ಮಾಡ್ಲಿ? ನಾನು ಸತ್ಯ ಹೇಳಿದ್ರೆ 1000 ನಾಣ್ಯಗಳು ಹೋಗ್ತವೆ, ಜೊತೆಗೆ ಶಿಕ್ಷೆ ಕೂಡ ಸಿಗಬಹುದು. ದೇವರೇ, ನನಗೆ ಯಾವ ಸಮಸ್ಯೆಯಲ್ಲಿ ಹಾಕಿದೀಯಾ? ರಾಘವ, ಇಂದು ರಾತ್ರಿ ನೀನು ಅರಮನೆಯಲ್ಲಿರು. ನಾಳೆ ಯುದ್ಧಕ್ಕೆ ಹೋಗಬೇಕು. ನಿನಗೆ ಇಲ್ಲಿ ಎಲ್ಲ ಸೌಲಭ್ಯಗಳು ಇರುತ್ತವೆ. ಐಷಾರಾಮಿ ಕೋಣೆ, ಊಟ ಎಲ್ಲವೂ. ನಿನ್ನ ಕುಟುಂಬವನ್ನು ಇಲ್ಲಿ ಕರೆತರು. ಇನ್ನು ಚಿಕ್ಕ ಗುಡಿಸಲಿನಲ್ಲಿರಬೇಕಾಗಿಲ್ಲ. ಹೌದು ಮಹಾರಾಜ, ನಾನು ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಪ್ರಯತ್ನ ಮಾಡ್ತೇನೆ. ಅದೇ ಗೊಂದಲದಲ್ಲಿ ರಾಘವ ಮನೆಗೆ ಹೋಗುತ್ತಾನೆ. ನೀವು ಇರುವೆಯನ್ನೇ ಕೊಲ್ಲಲ್ಲ, ಯುದ್ಧಕ್ಕೆ ಹೇಗೋಗ್ತೀರಾ? ಅವರು ನಿಮ್ಮನ್ನು ಏನ್ ಮಾಡ್ತಾರೆ ಗೊತ್ತಿಲ್ಲ. ನೀವು ಬದುಕಿ ಬರ್ತೀರೋ ಇಲ್ವೋ ಅನ್ನೋ ಅನುಮಾನ ಇದೆ. ಅಯ್ಯೋ, ಶುಭ ಮಾತು ಆಡೋ ಸೀತಾ. ನಾನು ಇನ್ನೂ ಸಾಯಲು ಬಯಸುವುದಿಲ್ಲ. ನಾನು ಏನು ಮಾಡಲಿ, ರಾಜನ ಮುಂದೆ ಏನೂ ಹೇಳಲಾಗಲಿಲ್ಲ. ನಾಳೆ ಯುದ್ಧಕ್ಕೆ ಹೋಗುತ್ತೇನೆ, ಆದರೆ ಏನಾದರೂ ನೆಪ ಮಾಡಿ ಯುದ್ಧ ಮಾಡದೆ ಹಿಂದಿರುಗುತ್ತೇನೆ. ಅವರು ಅರಮನೆಗೆ ಹೊರಡುತ್ತಾರೆ. ಅರಮನೆಯಲ್ಲೇ ವಾಸಿಸಲು ಆರಂಭಿಸುತ್ತಾರೆ. ರಾತ್ರಿಯಾಗುತ್ತದೆ. ರಾಜ ಕೊಟ್ಟ ಕುದುರೆಯನ್ನ ಈಗಲೇ ಪ್ರಯತ್ನ ಮಾಡಬೇಕು. ನಾನು ರಾತ್ರಿ ತುಂಬಾ ಅಭ್ಯಾಸ ಮಾಡಬೇಕು. ನಾನು ಯಾವತ್ತೂ ಕುದುರೆ ಮೇಲೆ ಕೂತಿಲ್ಲ. ನಾಳೆ ಎಲ್ಲರ ಮುಂದೆ ಬಿದ್ರೆ ನನ್ನ ಸತ್ಯ ಹೊರಬೀಳ್ತದೆ. ರಾಘವ ಕುದುರೆಯ ಬಳಿ ಹೋಗಿ ಏರಲು ಪ್ರಯತ್ನ ಮಾಡುತ್ತಾನೆ. ಅವನು ಕೂತ ತಕ್ಷಣ ಕುದುರೆ ಅವನನ್ನು ಕೆಳಗೆ ಬೀಳಿಸುತ್ತದೆ. ಅಯ್ಯೋ ದೇವರೇ, ಈ ಕುದುರೆ ನನ್ನನ್ನು ಸುಲಭವಾಗಿ ಕೂತ್ಕೊಳ್ಳಲು ಬಿಡೋದಿಲ್ಲ. ನಾಳೆ ಎಲ್ಲರ ಮುಂದೆ ಹೀಗೆ ಬಿದ್ರೆ ಎಲ್ಲರೂ ನನ್ನ ಬಗ್ಗೆ ಏನು ಯೋಚಿಸ್ತಾರೆ? ಇವರೆಲ್ಲ ನಾನು ಕುದುರೆಯ ಮೇಲೆ ಕೂತ್ಕೊಳ್ಳಲು ಬರೋದಿಲ್ಲ ಅಂತ ಯೋಚಿಸ್ತಾರೆ. ಒಂದು ಕೆಲಸ ಮಾಡ್ತೇನೆ, ಕುದುರೆಯ ಬೆನ್ನಿಗೆ ಹಗ್ಗ ಕಟ್ಟಿ ಅದನ್ನೇ ನನ್ನ ಕಾಲಿಗೂ ಕಟ್ಕೊಂಡ್ರೆ ನಾನು ಬೀಳೋದಿಲ್ಲ. ಸ್ವಲ್ಪ ಸಮಯದ ನಂತರ ಮುಂಜಾನೆಯಾಗಿಬಿಡುತ್ತದೆ. ಮುಂಚಿತವಾಗಿ ಹೀಗೆಂದು ರಾಘವ ತನ್ನ ಕಾಲಿಗೆ ಹಗ್ಗ ಕಟ್ಟಿ ಕುದುರೆಯ ಬೆನ್ನಿಗೂ ಕಟ್ಟಿ ಅದರ ಮೇಲೆ ಕುಳಿತುಕೊಳ್ಳುತ್ತಾನೆ. ಹಠಾತ್ ಕುದುರೆ ನಿಯಂತ್ರಣ ತಪ್ಪಿ ಓಡಲು ಶುರು ಮಾಡುತ್ತದೆ. ಅಯ್ಯೋ ನೋಡಿ, ನಮ್ಮ ಶೂರ ರಾಘವ ಕುದುರೆಯ ಮೇಲೆ ಹೋಗ್ತಿದ್ದಾನೆ. ಇವನು ಖಂಡಿತ ಯುದ್ಧಕ್ಕೆ ಹೋಗ್ತಿದ್ದಾನೆ. ಇವನಿಗೆ ಸೇನೆಯ ಅವಶ್ಯಕತೆಯೇ ಇಲ್ಲ. ಮಹಾರಾಜ ನಾಳೆ ಹೋಗು ಎಂದಿದ್ದರು, ಆದರೆ ಇವನು ಈಗಲೇ ಹೊರಟಿದ್ದಾನೆ. ಎಷ್ಟು ಧೈರ್ಯ! ಒಬ್ಬನೇ ಶತ್ರುಗಳ ವಿರುದ್ಧ ಹೋರಾಡಲು ಹೋಗ್ತಿದ್ದಾನೆ. ನಮ್ಮ ರಾಜ್ಯಕ್ಕೆ ಇಂಥ ಶೂರ ಸಿಕ್ಕಿದ್ದು ಭಾಗ್ಯ. ಇದನ್ನು ಕೇಳಿ ರಾಘವ ಇನ್ನಷ್ಟು ಭಯಪಡುವನು. ಅಯ್ಯೋ ದೇವ್ರೇ, ಈ ಕುದುರೆ ನಿಲ್ಲೋದಿಲ್ಲ. ಹೀಗೆ ಓಡಿದ್ರೆ ನಾನು ಬದುಕಲ್ಲ. ನಾನು ಯಾವುದಾದ್ರೂ ಮರ ಹಿಡಿದುಕೊಳ್ಬೇಕು, ಇಲ್ಲದಿದ್ರೆ ನನ್ನ ಕೆಲಸ ಮುಗಿದಂತೆ.
ಅಯ್ಯೋ ನೋಡಿ, ಅದು ಶತ್ರು ರಾಜ್ಯದ ಸೇನಾಪತಿ. ಇವನ ಕೈಯಲ್ಲಿ ಸಂಪೂರ್ಣ ಮರ ಇದೆ. ಎಷ್ಟು ಭಯಾನಕ! ನಾನು ಕೇಳಿದ್ದೇನೆ, ಇವನು ಸಿಂಹಕ್ಕೆ ಹೆದರೋದಿಲ್ಲ ಅಂತ. ಇವನಿಂದ ನಾವು ಯುದ್ಧ ಗೆಲ್ಲಲು ಸಾಧ್ಯವೇ ಇಲ್ಲ. ಓಡಿ ಹೋಗೋಣ. ಅವರು ಭಯದಿಂದ ಓಡಿ ಹೋಗುತ್ತಾರೆ. ಸ್ವಲ್ಪ ಸಮಯದ ನಂತರ ರಾಘವನ ಕಾಲಿನ ಹಗ್ಗ ಸಡಿಲವಾಗುತ್ತದೆ. ಕುದುರೆ ರಾಘವನನ್ನು ಕೆಳಗೆ ಬಿಸಾಡುತ್ತದೆ. ರಾಘವ ಪ್ರಜ್ಞೆ ತಪ್ಪುತ್ತಾನೆ. ಇನ್ನೊಂದು ಕಡೆ ಮಹಾರಾಜ, ನಾವು ಈ ಯುದ್ಧ ಮಾಡಬಾರದು. ನಾವು ಶತ್ರು ಸೇನಾಪತಿಯನ್ನು ನೋಡಿದ್ದೇವೆ. ಅವನು ಒಬ್ಬನೇ ನಮ್ಮೆಲ್ಲರಿಗಿಂತ ಭಯಾನಕ. ಅವನು ಕುದುರೆಯ ಮೇಲೆ ಓಡುತ್ತಾ ಮರ ಕೀಳುತ್ತಾನೆ. ಒಂದು ಮರವೇ ನಮ್ಮೇಲೆ ಎಸೆದಿದ್ದರೆ ನಾವು ಸತ್ತೇ ಹೋಗುತ್ತಿದ್ದೇವೆ. ಅವನು ಸಿಂಹವನ್ನು ಸಾಕಿದ್ದಾನೆ. ನಾವು ಅವನ ಎದುರು ನಿಲ್ಲಲು ಸಾಧ್ಯವಿಲ್ಲ. ದಯವಿಟ್ಟು ಅವರ ಎಲ್ಲಾ ಷರತ್ತುಗಳನ್ನು ಒಪ್ಪಿಕೊಳ್ಳಿ. ಈ ಯುದ್ಧದಿಂದ ನಮ್ಮನ್ನು ಉಳಿಸಿ. ಇದನ್ನು ಕೇಳಿ ಶತ್ರುರಾಜನು ಭಯದಿಂದ ನಡುಗುತ್ತಾನೆ. ಮುಂದಿನ ದಿನ ಸಂದೇಶ ಬರುತ್ತದೆ. ಮಹಾರಾಜ, ಪಕ್ಕದ ರಾಜ್ಯ ಯುದ್ಧದಿಂದ ಹಿಂದೆ ಸರಿದಿದೆ. ಅವರು ಸೋಲನ್ನು ಒಪ್ಪಿಕೊಂಡಿದ್ದಾರೆ. ಅದ್ಭುತ! ಇದು ಹೇಗೆ ಸಾಧ್ಯ ಆಯಿತು? ಇದು ನಮ್ಮ ಶೂರ ಸೇನಾಪತಿ ರಾಘವನ ಕಾರಣ. ನಿನ್ನೆ ರಾತ್ರಿ ಅವನು ಒಬ್ಬನೇ ಕುದುರೆಯೊಂದಿಗೆ ಯುದ್ಧಕ್ಕೆ ಹೊರಟಿದ್ದ. ಹಾಗಾದ್ರೆ ರಾಘವ ಎಲ್ಲಿದ್ದಾನೆ? ಅವನನ್ನು ತಕ್ಷಣ ಹುಡುಕಿ ಗೌರವದಿಂದ ಕರೆತನ್ನಿರಿ. ಸೈನಿಕರು ಹುಡುಕುತ್ತಾ ಹೋಗುತ್ತಾರೆ. ಅವರಿಗೆ ಕುದುರೆ ಕಾಣುತ್ತದೆ ಮತ್ತು ರಾಘವ ಪ್ರಜ್ಞೆ ತಪ್ಪಿ ಬಿದ್ದಿರುತ್ತಾನೆ. ಅಯ್ಯೋ ನೋಡಿ, ಇವರು ಇಲ್ಲಿ ಆರಾಮವಾಗಿ ಮಲಗಿದ್ದಾರೆ. ನಿನ್ನೆ ರಾತ್ರಿ ನಾವು ಇವರನ್ನು ನೋಡಿದ್ದೇವೆ. ಇವರು ಒಬ್ಬರೇ ಯುದ್ಧಕ್ಕೆ ಹೊರಟಿದ್ದರು. ಇವರು ಶತ್ರು ರಾಜ್ಯವನ್ನು ಇಷ್ಟು ಭಯಪಡಿಸಿದ್ದಾರೆ. ಅವರು ಯುದ್ಧ ಬಿಟ್ಟು ಓಡಿ ಹೋಗಿದ್ದಾರೆ. ಸೋಲನ್ನೇ ಒಪ್ಪಿಕೊಂಡಿದ್ದಾರೆ. ಇವರು ನಿನ್ನೆ ಅವರಿಗೆ ಒಳ್ಳೆ ಪಾಠ ಕಲಿಸಿದ್ದಾರೆ ಅನಿಸ್ತದೆ. ಅದಕ್ಕಾಗಿ ಈಗ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಬನ್ನಿ, ಇವರನ್ನು ಎಬ್ಬಿಸಿ ಅರಮನೆಗೆ ಕರೆದುಕೊಂಡು ಹೋಗೋಣ. ಒಬ್ಬ ಸೈನಿಕ ರಾಘವನನ್ನು ಎಬ್ಬಿಸುತ್ತಾನೆ. ಅಯ್ಯೋ, ನಾನು ಎಲ್ಲಿದ್ದೇನೆ? ನಾನು ಸತ್ತೇ ಬಿಟ್ಟೇನಾ? ಇದು ಸ್ವರ್ಗವಾ ನರಕವಾ? ರಾಘವ, ಏನು ಮಾತಾಡುತ್ತಿದ್ದೀರಿ? ನಿಮ್ಮನ್ನು ಯಾರು ಕೊಲ್ಲುತ್ತಾರೆ? ನಿಮ್ಮನ್ನು ನೋಡಿ ದೊಡ್ಡ ದೊಡ್ಡ ಯೋಧರೂ ಹೆದರುತ್ತಾರೆ. ನಿಮ್ಮಂಥ ಶೂರನನ್ನು ನಾವು ನೋಡಿಲ್ಲ. ನಿನ್ನೆ ನೀವು ಮಾಡಿದ ಸಾಹಸದ ಕಾರಣ ಶತ್ರುಗಳು ನಮ್ಮ ಮುಂದೆ ಮಣಿದರು. ರಾಘವಗೆ ಜಯ, ಸೇನಾಪತಿಗೆ ಜಯ. ಬನ್ನಿ ಸರ್, ಮಹಾರಾಜರು ನಿಮಗೆ ಕರೆ ನೀಡಿದ್ದಾರೆ. ರಾಘವ ಆಶ್ಚರ್ಯದಲ್ಲಿ ಮುಳುಗುತ್ತಾನೆ. ನಿನ್ನೆ ನಾನು ಏನು ಮಾಡಿದೆ? ಶತ್ರುರಾಜನು ಹೇಗೆ ಹಿಂದೆ ಸರಿದ? ನಾನು ಏನೂ ಮಾಡಿಲ್ಲ. ಆದ್ರೆ ಏನೇ ಆಗಿರ್ಲಿ, ನನ್ನ ಸಮಸ್ಯೆ ಹೋಗ್ಬಿಟ್ಟಿದೆ. ದೇವರೇ ಧನ್ಯವಾದಗಳು, ನೀವು ನನ್ನನ್ನು ಉಳಿಸಿದ್ದೀರಿ. ರಾಘವ ಅರಮನೆಗೆ ಬರುತ್ತಾನೆ. ರಾಘವ, ನೀನು ನಮ್ಮ ರಾಜ್ಯಕ್ಕೆ ಮಹಾ ಸೇವೆ ಮಾಡಿದ್ದೀಯಾ. ನಿನ್ನ ಧೈರ್ಯಕ್ಕೆ ನಾವು ನಿನಗೆ ಒಂದು ದೊಡ್ಡ ಅರಮನೆ ಬಹುಮಾನವಾಗಿ ಕೊಡುತ್ತೇವೆ. ರಾಘವ ತುಂಬಾ ಸಂತೋಷವಾಗ್ತಾನೆ. ತನ್ನ ಕುಟುಂಬದ ಜೊತೆ ಹೊಸ ಅರಮನೆಯಲ್ಲಿ ವಾಸಿಸಲು ಶುರು ಮಾಡ್ತಾನೆ. ಕೆಲ ದಿನಗಳು ಹೀಗೆ ಸಾಗುತ್ತವೆ. ರಾಘವ, ನಮ್ಮ ಊರಿನ ಹೊರಗೆ ಒಂದು ಹಾಳಾದ ಮನೆ ಇದೆ. ಅದು ತುಂಬಾ ರಹಸ್ಯಮಯವಾಗಿದೆ. ಅಲ್ಲಿ ಹೋಗಿದವರು ಯಾರೂ ಜೀವಂತವಾಗಿ ಹಿಂದಿರುಗಿಲ್ಲ. ಜನರು ಅದನ್ನು ಭೂತ ಮನೆಯಂತ ಭಯಪಡುತ್ತಾರೆ. ಆ ರಹಸ್ಯವನ್ನು ನೀನೇ ಪರಿಹರಿಸಬೇಕು. ಇಂದೇ ರಾತ್ರಿ ನೀನು ಅಲ್ಲಿ ಹೋಗಬೇಕು. ನೀನು ನಿಡರನು, ನಿನಗೆ ಭಯ ಎಂಬುದು ಇಲ್ಲ. ಇದನ್ನು ಕೇಳಿ ರಾಘವ ಒಳಗೆ ಒಳಗೆ ನಡುಗುತ್ತಾನೆ. ಅಯ್ಯೋ, ಇದು ಯಾವ ಹೊಸ ಕಷ್ಟ! ಆ ಮನೆ ಭೂತಗಳ ಮನೆ ಅಂತಾರೆ. ನಾನು ಅಲ್ಲಿ ಹೋದ್ರೆ ಬದುಕಿ ಬರ್ಲಾರೆ. ಒಂದು ಕೆಲಸ ಮಾಡ್ತೇನೆ, ನಾನು ಅಸ್ವಸ್ಥ ಅಂತ ಹೇಳ್ತೇನೆ. ಮಹಾರಾಜ, ನಾನು ಹೋಗುತ್ತೇನೆ. ಆದರೆ ನನ್ನ ಆರೋಗ್ಯ ಸರಿಯಿಲ್ಲ. ಪರವಾಗಿಲ್ಲ, ನಮ್ಮ ಬಳಿ ಶ್ರೇಷ್ಠ ವೈದ್ಯರು ಇದ್ದಾರೆ. ಅವರು ನಿನ್ನನ್ನು ಗುಣಪಡಿಸ್ತಾರೆ. ನೀನು ಇಂದೇ ರಾತ್ರಿ ಹೋಗ್ಬೇಕು. ರಾಘವನ ಯುಕ್ತಿ ವಿಫಲವಾಗುತ್ತದೆ. ಅವನು ಮನೆಗೆ ಹೋಗಿ ಸೀತಾಳಿಗೆ ಎಲ್ಲಾ ಹೇಳುತ್ತಾನೆ. ಇದು ಏನಾಯಿತು? ನೀವು ರಾಜನಿಗೆ ಸತ್ಯ ಹೇಳಿ. ನೀವು ಶೂರಯೋಧ ಅಲ್ಲ ಅಂತ ಹೇಳಿ. ಇಲ್ಲ ಸೀತಾ, ಈಗ ನಾನು ತುಂಬಾ ದೂರ ಬಂದಿದ್ದೇನೆ. ಈಗ ಸತ್ಯ ಹೇಳಲು ಆಗೋದಿಲ್ಲ. ಸತ್ಯ ಹೇಳಿದ್ರೆ ರಾಜನು ಶಿಕ್ಷೆ ಕೊಡಬಹುದು. ಎಲ್ಲಾ ಸೌಕರ್ಯಂಗೂ ಕಳೆದು ಹೋಗ್ತವೆ. ಒಂದು ಕೆಲಸ ಮಾಡ್ತೇನೆ, ಮನೆಯ ಹೊರಗೆ ಹೋಗಿ ನಿಲ್ಲಿಸ್ತೇನೆ, ಒಳಗೆ ಹೋಗಲ್ಲ. ಸರಿ, ಜಾಗ್ರತೆಯಿಂದ ಹೋಗಿ, ಒಳಗೆ ಹೋಗ್ಬೇಡಿ. ರಾತ್ರಿಯಾಗುತ್ತದೆ. ರಾಘವ ಭಯದಿಂದ ಮನೆಯ ಬಳಿ ಹೋಗುತ್ತಾನೆ. ಅದೇ ಸಮಯದಲ್ಲಿ ಒಳಗಿನಿಂದ ಒಂದು ಭಯಾನಕ ಧ್ವನಿ ಬರುತ್ತದೆ. ನನಗೆ ಗೊತ್ತಿದೆ, ಯಾರೂ ಹೊರಗೆ ನಿಂತಿದ್ದಾರೆ. ನೀನು ಯಾವ ಶೂರನೂ ಅಲ್ಲ, ಯಾವ ಯೋಧನೂ ಅಲ್ಲ. ನೀನು ಭಯಪಡುವ ಮನುಷ್ಯ.
ನೀನು ಯಾವ ಧೈರ್ಯದ ಕೆಲಸವೂ ಮಾಡಿಲ್ಲ, ಸಿಂಹದ ವಿಷಯದಲ್ಲೂ ಯುದ್ಧದಲ್ಲೂ. ಇದನ್ನು ಕೇಳಿ ರಾಘವನ ಕೈಕಾಲುಗಳು ನಡುಗುತ್ತವೆ. ಯಾರು ನೀನು? ನಿನಗೆ ಈ ಎಲ್ಲಾ ವಿಷಯ ಹೇಗೆ ಗೊತ್ತು? ನನ್ನ ಬಗ್ಗೆ ಇಷ್ಟು ಹೇಗೆ ತಿಳಿದುಕೊಂಡಿದ್ದೀಯಾ? ನೀನು ಭೂತ ಆಗಿದ್ರೆ ಕೇಳು, ನಾನು ನಿನಗೆ ಏನು ಮಾಡೋದಿಲ್ಲ. ನಾನು ಇಲ್ಲಿ ನಿನಗೆ ಹಾನಿ ಮಾಡಲು ಬಂದಿಲ್ಲ. ನಾನು ಹೊರಗೆ ಇರುತ್ತೇನೆ, ಬೆಳಗ್ಗೆ ಆಗ್ತಿದ್ದಂತೆ ಹೋಗಿಬಿಡುತ್ತೇನೆ. ನೀನು ಒಳಗೆ ಆರಾಮವಾಗಿರು. ನಾನು ಯಾರಿಗೂ ಏನೂ ಹೇಳೋದಿಲ್ಲ. ದಯವಿಟ್ಟು ನನಗೆ ಏನೂ ಮಾಡಬೇಡ. ನಾನು ಭೂತ ಅಲ್ಲ, ನೀನು ನನ್ನಿಂದ ಹೆದರಬೇಡ. ನಾನು ನಿನಗೆ ಹಾನಿ ಮಾಡುವುದಿಲ್ಲ. ಭೂತ ಅಲ್ಲವೇ? ಹಾಗಾದ್ರೆ ಯಾರು ನೀನು? ನನ್ನ ಮುಂದೆ ಬಾ. ಒಬ್ಬ ವೃದ್ಧ ಮನುಷ್ಯ ರಾಘವನ ಮುಂದೆ ಬರುತ್ತಾನೆ. ಹೆಂಗಸಿನ ಧ್ವನಿ ಮಾಡಿ ಮಾತನಾಡುತ್ತಿದ್ದೆ ವೃದ್ಧ. ನೀನು ಯಾರು? ಈ ರಾತ್ರಿ ಇಲ್ಲಿ ಏನು ಮಾಡುತ್ತಿದ್ದೀಯಾ? ನಿನ್ನನ್ನು ನಾನು ಈ ಊರಲ್ಲಿ ಎಂದೂ ನೋಡಿಲ್ಲ. ನೀನೇನಾ ಜನರನ್ನು ಭಯಪಡಿಸುತ್ತಿದ್ದದ್ದು? ಈ ಮನೆಗೆ ಬರಬಾರದು ಅಂತ ತಡೆಯುತ್ತಿದ್ದೀಯಾ? ಇಲ್ಲಿ ನಡೆದ ಸಾವುಗಳಿಗೆ ನೀನೇ ಕಾರಣವೇ? ಇಲ್ಲ, ಇದು ಎಲ್ಲ ಸುಳ್ಳು. ನಾನು ಯಾರನ್ನೂ ಕೊಲ್ಲಿಲ್ಲ. ನಾನು ವರ್ಷಗಳಿಂದ ಇಲ್ಲಿ ಬದುಕುತ್ತಿದ್ದೇನೆ, ಆದರೆ ಅದು ಆ ರಾಜನ ಕಾರಣದಿಂದ. ನೀನು ಒಳ್ಳೆಯವನೆಂದುಕೊಂಡಿರುವ ಆ ರಾಜ ಅಷ್ಟು ನಿರಪರಾಧಿಯಲ್ಲ. ಅವನು ಬಹಳ ಅಪಾಯಕಾರಿ. ಅವನು ಅನೇಕ ಜನರ ಪ್ರಾಣ ತೆಗೆದುಕೊಂಡಿದ್ದಾನೆ. ಮುಂದಿನ ಬಲಿ ನೀನೇ. ನಾಳೆ ಬೆಳಗ್ಗೆ ನೀನು ಜೀವಂತವಾಗಿ ಮನೆಗೆ ಹೋಗಲಾಗುವುದಿಲ್ಲ. ಇದನ್ನು ಕೇಳಿ ರಾಘವ ಬೆಚ್ಚಿ ಬೀರುತ್ತಾನೆ. ಏನು ಹೇಳುತ್ತಿದ್ದೀಯಾ? ರಾಜನು ನನಗೆ ಏಕೆ ಕೊಲ್ಲಬೇಕು? ನಾನು ಏನು ತಪ್ಪು ಮಾಡಿದ್ದೇನೆ? ನೀನು ಸುಳ್ಳು ಹೇಳುತ್ತಿದ್ದೀಯಾ? ಸತ್ಯ ಹೇಳು, ನೀನು ಯಾರು? ಜಾಗ್ರತೆಯಿಂದ ಕೇಳು, ಇದು ಬಹಳ ಹಳೆಯ ಕಥೆ. ನೀನು ರಾಜ ಅಂತ ಅಂದುಕೊಂಡಿರುವವನು ಈ ರಾಜ್ಯದ ನಿಜವಾದ ರಾಜನಲ್ಲ. ಅವನು ಈ ರಾಜ್ಯದ ರಾಜನನ್ನು ಕೊಂದು ಅವನ ಸ್ಥಾನ ಪಡೆದವನು. ಅವನು ಆ ಅರಮನೆಗೆ ಬೆಂಕಿ ಹಚ್ಚಿ ರಾಜ ಮತ್ತು ರಾಣಿಯನ್ನು ಜೀವಂತವಾಗಿ ಸುಟ್ಟನು. ನೀನು ರಾಜ ಅಂತ ಕರೆಯುತ್ತಿರುವವನು ನಿಜವಾದ ರಾಜನ ಮಂತ್ರಿ. ಇದನ್ನು ಕೇಳಿ ರಾಘವನ ಕಾಲಿನಾಡಿಯಲ್ಲಿ ನೆಲ ಜಾರಿದಂತಾಗುತ್ತದೆ. ಅವನಿಗೆ ನಂಬುಕೆಯಾಗುವುದಿಲ್ಲ. ಆದರೆ ತಕ್ಷಣವೇ ರಾಜನು ಅಲ್ಲಿಗೆ ಬರುತ್ತಾನೆ. ಸೈನಿಕರೇ, ಈ ಹಾಳಾದ ಮನೆಗೆ ಬೆಂಕಿ ಹಚ್ಚಿ ರಾಘವ ತಪ್ಪಿಸಿಕೊಳ್ಳದಂತೆ ನೋಡಿಕೊಳ್ಳಿ. ಯಾವ ಪರಿಸ್ಥಿತಿಯಲ್ಲೂ ಅವನು ನಾಳೆ ಜೀವಂತವಾಗಿ ಹಿಂದಿರುಗಬಾರದು. ರಾಘವ ಈ ಮಾತುಗಳನ್ನು ಕೇಳಿ ಬೆಚ್ಚಿ ಬೀರುತ್ತಾನೆ. ಭಯಪಡಬೇಡ ರಾಘವ, ನಾನು ನಿನ್ನ ಜೊತೆ ಇದ್ದೇನೆ. ಈ ಮನೆಯ ಹಿಂದೆ ಒಂದು ರಹಸ್ಯ ದಾರಿ ಇದೆ. ನಾವು ಅದರಿಂದ ತಪ್ಪಿಸಿಕೊಳ್ಳೋಣ. ರಾಜನ ಸೈನಿಕರು ಮನೆಗೆ ಬೆಂಕಿ ಹಚ್ಚುತ್ತಾರೆ. ರಾಘವ ಮತ್ತು ವೃದ್ಧನು ರಹಸ್ಯ ದಾರಿಯಿಂದ ಹೊರಟು ಹೋಗುತ್ತಾರೆ. ಮುಂದಿನ ದಿನ ಸೈನಿಕರೇ, ರಾಘವನ ತಾಯಿ ಮತ್ತು ಹೆಂಡತಿಗಾಗಿ ರುಚಿಕರವಾದ ಊಟವನ್ನ ಸಿದ್ಧಪಡಿಸಿ. ಅವರಿಗೆ ಹೇಳಿ, ಇದು ನಮ್ಮಿಂದ ವಿಶೇಷ ಆಹ್ವಾನ. ಅವರು ನಮ್ಮ ಶೂರ ಯೋಧನ ಕುಟುಂಬ. ಮುಂದಿನ ದಿನ ಬೆಳಗ್ಗೆ ರಾಘವನ ತಾಯಿ ಮತ್ತು ಸೀತಾ ಅರಮನೆಗೆ ಬರುತ್ತಾರೆ. ಮಹಾರಾಜ, ನೀವು ನಮ್ಮನ್ನು ಕರೆಸಿದೀರಾ? ಹೌದು, ನೀವು ಇಂದು ನಮ್ಮ ಅರಮನೆಯಲ್ಲಿ ಊಟ ಮಾಡಬೇಕು. ನೀವು ನಮ್ಮ ಶೂರ ರಾಘವನ ಕುಟುಂಬ. ಅವನು ನಮ್ಮಿಗಾಗಿ ಬಹಳ ಮಾಡಿದ್ದಾನೆ. ಮಹಾರಾಜ, ನಮಗೆ ಊಟ ಬೇಡ. ನನ್ನ ಗಂಡ ಎಲ್ಲಿದ್ದಾರೆ? ಇನ್ನೂ ಏಕೆ ಬಂದಿಲ್ಲ? ಚಿಂತಿಸಬೇಡಿ, ರಾಘವ ಬೆಳಿಗ್ಗೆಯೇ ನಮ್ಮ ಬಳಿ ಬಂದಿದ್ದ. ಅವನು ಆ ಮನೆಯಿಂದ ಜೀವಂತವಾಗಿ ಹೊರಬಂದು ಸತ್ಯವನ್ನು ತಿಳಿದುಕೊಂಡಿದ್ದಾನೆ. ನಾವು ಅವನನ್ನು ಒಂದು ಕೆಲಸಕ್ಕೆ ಕಳುಹಿಸಿದ್ದೇವೆ. ಅವನು ಬೇಗ ಬರುತ್ತಾನೆ. ಅವನು ಬಹಳ ಧೈರ್ಯಶಾಲಿ. ನೀವು ಊಟ ಮಾಡಿ. ಇದನ್ನು ಕೇಳಿ ರಾಘವನ ತಾಯಿ ಮತ್ತು ಸೀತಾ ಸಂತೋಷವಾಗುತ್ತಾರೆ. ಇನ್ನೊಂದು ಕರೆ. ರಾಘವ, ನನಗೆ ಗ್ರಾಮಸ್ಥರಿಂದ ತಿಳಿದು ಬಂದಿದೆ. ಇಂದು ರಾಜನು ನಿನ್ನ ಕುಟುಂಬಕ್ಕೆ ಊಟಕ್ಕೆ ಆಹ್ವಾನಿಸಿದ್ದಾನೆ. ನನಗೆ ಅವನ ಬಗ್ಗೆ ಚೆನ್ನಾಗಿ ಗೊತ್ತು. ಅವನಿಗೆ ನೀನು ಸತ್ತವನಂತೆ. ಇನ್ನೂ ಅವನು ನಿನ್ನ ಕುಟುಂಬವನ್ನೂ ಕೊಲ್ಲಲು ಯತ್ನಿಸುತ್ತಾನೆ. ಆ ಊಟದಲ್ಲಿ ಅವನು ವಿಷ ಹಾಕಿರಬಹುದು. ಏನು ಹೇಳುತ್ತಿದ್ದೀಯ? ಇದು ನಿಜವೇ? ಇಲ್ಲ, ನಾನು ಇದನ್ನು ನಡೆಯಲು ಬಿಡುವುದಿಲ್ಲ. ಆ ನೀಚ ರಾಜನ ಸತ್ಯವನ್ನು ಎಲ್ಲರ ಮುಂದೆ ತರುತ್ತೇನೆ. ನಾನು ಬೇಗ ಮಾಡಬೇಕು, ಇಲ್ಲದಿದ್ದರೆ ಅನರ್ಥವಾಗುತ್ತದೆ. ಹೌದು ರಾಘವ, ಈಗ ಸಮಯ ಬಂದಿದೆ. ಜನರಿಗೆ ಈ ರಾಜನ ನಿಜ ಸ್ವರೂಪ ತಿಳಿಯಬೇಕು. ಇವನು ಮೃತದೇಹಗಳ ಮೇಲೆ ನಡೆದು ರಾಜನಾದವನು, ಕೊಲೆಗಾರ, ಮೋಸಗಾರ. ರಾಘವ ಮತ್ತು ವೃದ್ಧನು ಅರಮನೆಯ ಹೊರಗೆ ಹೋಗಿ ಜನರನ್ನು ಸೇರಿಸುತ್ತಾರೆ. ಅವನು ಎಲ್ಲರ ಮುಂದೆ ರಾಜನ ಸತ್ಯವನ್ನು ಹೇರುತ್ತಾನೆ. ರಾಜನು ಹೊರಗೆ ಬರುತ್ತಾನೆ. ರಾಘವನನ್ನು ನೋಡಿ ಬೆಚ್ಚಿ ಬೀಳುತ್ತಾನೆ. ರಾಘವ, ನೀನು ಇಲ್ಲಿ ಹೇಗೆ? ಈ ಜನರೆಲ್ಲ ಏಕೆ ಸೇರಿದ್ದಾರೆ? ನನ್ನನ್ನು ನೋಡಿ ಇಷ್ಟು ಬೆಚ್ಚಿಬಿದ್ದೀಯಾ? ನೀನೇ ನನ್ನ ಸಾವಿಗೆ ಎಲ್ಲಾ ಸಿದ್ಧತೆ ಮಾಡಿದ್ದೆ. ನನ್ನನ್ನು ನೋಡಿ ನಿನಗೆ ಸಂತೋಷವಾಗುತ್ತಿಲ್ಲವೇ? ರಾಘವ,
ನೀನು ಮಹಾರಾಜನೊಂದಿಗೆ ಹೀಗೆ ಮಾತನಾಡುತ್ತೀಯ? ನಿನ್ನ ಮಾತಿಗೆ ಜಾಗ್ರತೆ. ಚುಪ್ಪು. ಯಾವ ರಾಜ? ನೀನು ರಾಜನಾಗುವ ಅರ್ಹತೆಯೇ ಇಲ್ಲ. ನೀನು ಕೊಲೆಗಾರ, ಮೋಸಗಾರ. ನೀನು ಈ ರಾಜ್ಯದ ನಿಜವಾದ ರಾಜ ಅಲ್ಲ. ನಿನ್ನ ಎಲ್ಲಾ ಸತ್ಯ ನನಗೆ ಗೊತ್ತಾಗಿದೆ. ನಾನು ಎಲ್ಲರಿಗೂ ಹೇಳಿದ್ದೇನೆ. ನಿನಗೆ ಇಷ್ಟು ಧೈರ್ಯ? ನನ್ನ ಮೇಲೆ ಆರೋಪ ಮಾಡುತ್ತೀಯ? ನಿನ್ನ ಬಳಿ ಸಾಕ್ಷಿಯೇನು? ಸೈನಿಕರೇ, ಈಗಲೇ ಇವರೆಯನ್ನ ಕತ್ತರಿಸಿ. ನೀನು ಏನು ಮಾಡುತ್ತೀಯ? ಜನರೆಲ್ಲ ಸೇರಿ ನಿನ್ನನ್ನು ಶಿಕ್ಷಿಸ್ತಾರೆ. ಎಲ್ಲರಿಗೂ ನಿನ್ನ ಸತ್ಯ ಗೊತ್ತಾಗಿದೆ. ಇನ್ನು ಸುಳ್ಳು ಹೇಳುವುದರಿಂದ ಪ್ರಯೋಜನ ಇಲ್ಲ. ಗ್ರಾಮಸ್ಥರೇ, ರಾಘವ ಹುಚ್ಚನಾಗಿದ್ದಾನೆ. ಇದು ಸುಳ್ಳು ಹೇಳುತ್ತಾನೆ. ನಾನು ಇದಕ್ಕೆ ಚಿನ್ನದ ನಾಣ್ಯ ಕೊಟ್ಟೆ, ಅರಮನೆ ಕೊಟ್ಟೆ, ಗೌರವ ಕೊಟ್ಟೆ. ಇದು ನನಗೆ ಈ ರೀತಿ ಪ್ರತಿಫಲ ಕೊಡುತ್ತಿದೆ. ಕೃತಜ್ಞ. ಮೋಸ ಮಾಡಿದವನು ನೀನೇ, ನಾನು ಅಲ್ಲ. ಗ್ರಾಮಸ್ಥರೇ, ನಿಮ್ಗಿನ್ನೂ ನಂಬಿಕೆ ಇಲ್ಲ ಅಂದ್ರೆ ಇವನು ನಮ್ಮ ಕುಟುಂಬಕ್ಕೆ ತಯಾರಿಸಿದ ಊಟವನ್ನು ಇವನೇ ಮೊದಲು ತಿನ್ನಲಿ. ಇದನ್ನು ಕೇಳಿ ರಾಜ ಬೆಚ್ಚಿ ಬೀಳುತ್ತಾನೆ. ಇಲ್ಲ, ನಾನು ಆ ಊಟ ತಿನ್ನೋದಿಲ್ಲ. ನೋಡಿದೀರಾ, ಇವನು ನನ್ನ ಕುಟುಂಬವನ್ನ ಕೊಲ್ಲಲು ಯೋಚನೆ ಮಾಡಿದ್ದ. ನಾನು ಸಮಯಕ್ಕೆ ಬಂದಿರ್ಲಿಲ್ಲ ಅಂದ್ರೆ ಏನಾಗುತ್ತಿತ್ತೋ? ಇಷ್ಟು ಕೆಟ್ಟ ರಾಜ ನಮ್ಮೂರಲ್ಲಿರ್ತಾನೆ ಅಂತ ಯೋಚಿಸ್ಲೇ ಇಲ್ಲ. ಇವನನ್ನು ರಾಜ ಅಂತ ಕರೆಯೋಕೆ ಕೂಡ ನಾಚಿಕೆ. ರಾಘವ, ನೀನೇ ನಮ್ಮ ಹೊಸ ರಾಜ ಆಗಬೇಕು. ಹೌದು, ರಾಘವನೇ ನಮ್ಮ ರಾಜ. ಇಲ್ಲ ಮಂತ್ರಿ, ನಾನು ರಾಜನಾಗಲು ಯೋಗ್ಯನಲ್ಲ. ನಾನು ಯಾವ ಯೋಧನೂ ಅಲ್ಲ. ಇದು ಎಲ್ಲವೂ ಒಂದು ತಪ್ಪು ಕಲ್ಪನೆ. ಸಿಂಹದ ವಿಷಯದಿಂದ ಯುದ್ಧದವರೆಗೆ ಎಲ್ಲವೂ ನನ್ನ ಅದೃಷ್ಟದ ಫಲ. ನಾನು ಯಾವ ಸಾಹಸವೂ ಮಾಡಿಲ್ಲ. ನೀವು ರಾಜನಾಗಲು ಹೆಚ್ಚು ಯೋಗ್ಯರು, ನಾನು ಅಲ್ಲ. ರಾಘವನ ಸತ್ಯವಂತಿಕೆಗೆ ಎಲ್ಲರೂ ಮೆಚ್ಚುತ್ತಾರೆ. ಅವನ ಗೌರವ ಇನ್ನಷ್ಟು ಹೆಚ್ಚಾಗುತ್ತದೆ. ಸತ್ಯ ಯಾವತ್ತೂ ಗೆಲ್ಲುತ್ತದೆ. ಅದೃಷ್ಟ ಕೆಲವೊಮ್ಮೆ ಸಹಾಯ ಮಾಡಬಹುದು, ಆದರೆ ಪ್ರಾಮಾಣಿಕತೆ ಮತ್ತು ಧೈರ್ಯವೇ ನಿಜವಾದ ಮಹತ್ವ. ಇಂತಹ ಅದ್ಭುತ ಕಥೆಗಳನ್ನು ಇನ್ನಷ್ಟು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.